ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದ್ದೀರಿ ಅಂತ ಅನ್ಕೋತೀನಿ. ನಾನು ಆರಾಮಾಗಿದ್ದೀನಿ. ಏನಪ್ಪ ಅಂದ್ರೆ ಈಗ ಯುಗಾದಿ ಹಬ್ಬ ಹತ್ತಿರ ಬಂತು. ಎಲ್ಲರೂ ಮನೆಯೊಳಗೆ ಸಂಭ್ರಮ, ಒಂದು ಹಬ್ಬದ ವಾತಾವರಣ ಸ್ಟಾರ್ಟ್ ಆಗಿರ್ತೈತಿ. ಅದೇ ರೀತಿ ನಾವು ಹೆಣ್ಮಕ್ಳು ಸ್ವಲ್ಪ ಸ್ಕಿನ್ ಕೇರು ಆಮೇಲೆ ಹೇರ್ ಕೇರ್ ಎಲ್ಲ ಮಾಡ್ಕೊಳ್ಳೋದು ಎಲ್ಲ ಸಹಜ ಹಬ್ಬ ಹರಿದಿನ ಇದ್ದಾಗ. ಆಮೇಲೆ ಎಲ್ಲರೂ ವೆಕೇಷನ್ಸ್ಗೆಲ್ಲ ಇವಾಗ ಹಬ್ಬ ಆದಮೇಲೆ ಎಲ್ಲರೂ ಹೋಗ್ತಾ ಇರ್ತೀರಿ. ಆಮೇಲೆ ಬೇಸಿಗೆ ಇದ್ದಿದ್ದರಿಂದ ಸ್ಕಿನ್ ಭಾಳ ಟ್ಯಾನ್ ಆಗಿರ್ತೈತಿ. ಅದಕ್ಕೆ ನಾನು ಮನೆಯೊಳಗನ ಬ್ಲೀಚ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಮನೆಯಲ್ಲಿ ನಾವು ಜಸ್ಟ್ ಬಿಲೋ 50 ರೂಪೀಸ್ ಅಂದರೆ 50 ರೂಪಾಯಿ ಒಳಗಡೆನೆ ನಾವು ಮನೆಯಲ್ಲಿನೇ ಹೇಗೆ ಬ್ಲೀಚ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಯೂಸ್ ಮಾಡ್ತಾ ಇರೋವಂಥ ಒಂದು ಬ್ಲೀಚ್ ಯಾವುದು ಅಂದರೆ ಇದು ಫೆಮ್ ಅವರ ಇದು ಗೋಲ್ಡನ್ ಬ್ಲೀಚ್ ಅಂತ 24 ಕ್ಯಾರೆಟದ್ದು ಗೋಲ್ಡನ್ ಬ್ಲೀಚ್ ಅಂತ. ನಾನು ಎವ್ರಿ ಟೈಮ್ ಏನಪ್ಪ ಅಂದರೆ ಪಿಂಕ್ ಕಲರ್ ಬರುತ್ತೆ ಇನ್ನೊಂದು, ಸೊ ಅದನ್ನು ಯೂಸ್ ಮಾಡ್ತೀನಿ. ಇದು ಫೆಸ್ಟಿವಲ್ ಇದ್ದಿದ್ದರಿಂದ ನಾನು ಇವಾಗ ಇದು ಅಂದರೆ ಇದು ಎಕ್ಸ್ಟ್ರಾ ಸ್ವಲ್ಪ ಗ್ಲೋವನ್ನು ಕೊಡುತ್ತೆ. ಆಮೇಲೆ ಸಮ್ಮರ್ ಆಗಿದ್ದರಿಂದ ಸ್ವಲ್ಪ ನಮಗೆ ಎಕ್ಸ್ಟ್ರಾ ಟ್ಯಾನ್ ಅಂದರೆ ಟ್ಯಾನ್ ರಿಮೂವಲ್ ಬೇಕಾಗುತ್ತೆ. ಹಂಗಾಗಿ ನಾನು ಇದು ಗೋಲ್ಡನ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಬಾಕ್ಸಲ್ಲಿ ನೋಡಿ, ಇಲ್ಲಿ ಒಂದು ಕ್ರೀಮ್ ಬರುತ್ತೆ ಮತ್ತು ಇದು ಆ್ಯಕ್ಟಿವೇಟೆಡ್ ಪೌಡರ್ ಅಂತ ಒಂದು ಸ್ಮಾಲ್ ಬಾಕ್ಸಲ್ಲಿ ಬರುತ್ತೆ. ಆಮೇಲೆ ಒಂದು ಸ್ಪೂನ್ ಇರುತ್ತೆ. ಆಮೇಲೆ ಕೆಳಗಡೆ ನಮಗೆ ಮ್ಯಾನ್ಯುವಲ್ ಇರುತ್ತೆ. ಈ ಮ್ಯಾನ್ಯುವಲಲ್ಲಿ ಅಂದರೆ ಇನ್ಸ್ಟ್ರಕ್ಷನ್ಸ್ ನಾವು ಹೆಂಗೆ ಹಚ್ಕೊಳ್ಬೇಕು, ಯಾವ ಥರ ಮಿಕ್ಸ್ ಮಾಡಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಬೇಕು, ಆಮೇಲೆ ಎಷ್ಟು ನಿಮಿಷ ಬಿಡಬೇಕು ಅಂತೇಳಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು 6 to 7 ಲ್ಯಾಂಗ್ವೇಜಸಲ್ಲಿ, ಮೋಸ್ಟ್ಲಿ ನಾನು ಒಂದು 7 to 8 ಲ್ಯಾಂಗ್ವೇಜ್ ಅಂತ ಅನಿಸುತ್ತೆ. ಹಿಂದಿ, ಇಂಗ್ಲೀಷ್, ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ, ಈ ಥರ ಒಂದು 5 to 6 ಲ್ಯಾಂಗ್ವೇಜಲ್ಲಿ ನಮಗೆ ಇದು ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಫಾಲೋ ಮಾಡ್ತಾ ಹೋದರೆ ನಮಗೆ ಅಂದರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದರೆ ನೀವು ಇದನ್ನು ಇನ್ಸ್ಟ್ರಕ್ಷನ್ಸನ್ನು ಓದಿ ನೀವು ಯೂಸ್ ಮಾಡ್ಬೋದು. ಫಸ್ಟಿಗೆ ಏನು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಆ್ಯಕ್ಟಿವೇಟ್ ಪೌಡರ್ ಅಂತ ಇರುತ್ತೆ. ಇದನ್ನು ನಾನಿವಾಗ 2 ಫುಲ್ ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಿಮಗೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದರೆ ಸ್ವಲ್ಪ ನೀವು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಇದು ಆ್ಯಕ್ಟಿವೇಟ್ ಪೌಡರ್ ನಾವು ಜಾಸ್ತಿ ಹಾಕಿದರೆ ನಮ್ಮ ಸ್ಕಿನ್ ಸ್ವಲ್ಪ ಅಂದರೆ ಕೆಮಿಕಲ್ಸ್ ಇರೋದ್ರಿಂದ ಸ್ವಲ್ಪ ಸ್ಕಿನ್ ನಮಗೆ ಬರ್ನ್ ಆಗುವಂಥ ಚಾನ್ಸಸ್ ಇರ್ತವೆ. ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದರೆ 1 ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ನಾನು ಅಂದರೆ ಒಂದು ವರ್ಷದಲ್ಲಿ ನಾನು ಒಂದು 4 to 5 ಟೈಮ್ಸ್ ಅಷ್ಟೇ ಹಾಕ್ಕೊಳ್ತೀನಿ, ಜಾಸ್ತಿ ಹಾಕ್ಕೊಳ್ಳೋಂಗಿಲ್ಲ. ನಾನು ಏನಾರ ಇಂಥದ್ದು ಫೆಸ್ಟಿವಲ್ಸ್ ಇದ್ದಾಗ ಮತ್ತು ಮದುವೆ ಅಂದರೆ ತುಂಬ ಹತ್ತಿರದ ರಿಲೇಟಿವ್ಸ್ ಮದುವೆ ಇದ್ದಾಗ ಮಾತ್ರ ನಾನು ಈ ಥರ ಬ್ಲೀಚನ್ನು ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಆ್ಯಕ್ಟಿವೇಟ್ ಪೌಡ್ರನ್ನು ಹಾಕಿ ಈ ಥರ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಸ್ಪೂನಿಂದ. ಇದನ್ನು ಒಂದು 2-3 ನಿಮಿಷ ಇದನ್ನು ನಾವು ಹಂಗೆ ಅಂದರೆ ಆ್ಯಕ್ಟಿವೇಟ್ ಪೌಡರ್ ಇರುತ್ತಲ್ಲ ಅದು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಒಂಥರ ಅದು ಒಂಥರ ಬುರುಗು ಅಂತ ಹೇಳ್ತೀವಲ್ಲ, ಅದು ಆ ಥರ ಬರುತ್ತೆ. ಸೊ ಅಲ್ಲಿವರೆಗೂ ನಾವು ಅದನ್ನು ಇಡಬೇಕು. ಅಂದರೆ ಬಿಫೋರ್ ಅಪ್ಲೈಯಿಂಗ್ ನಾವು ನಮ್ಮ ಸ್ಕಿನ್ನನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು. ನೀವು ಅಂದರೆ ಬಿಫೋರ್ ಅಪ್ಲೈಯಿಂಗ್ ಫೆಮ್ ಬ್ಲೀಚಿಂಗ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಫೇಸ್ ಯಾವ ಥರ ಇದೆ ಅಂತ ಹೇಳಿ. ನೋಡಿ, ಇಲ್ಲಿ ಅಂದರೆ ಐಬ್ರೋನು ಮಾಡಿಸ್ಕೊಳ್ಬೇಕು ನಾನು. ಅಂದರೆ ನಾಳೆ ನಾಡಿದ್ದು ನಾವು ಮತ್ತೆ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ದೀನಿ, ಮಾಡಿಸ್ಕೊಳ್ಬೇಕು. ಫಸ್ಟ್ ಬ್ಲೀಚ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಫೇಸನ್ನು ಕ್ಲೀನಾಗಿ ವಾಶ್ ಮಾಡೋಕ್ಕಾಗುತ್ತೆ. ಯಾಕಂದರೆ ನಾವು ಕೆಲಸ ಮಾಡ್ತಾ ಇದ್ದಾಗ ಆಯಿಲ್ ಎಲ್ಲ ಕಂಟೆಂಟು ನಮಗೆ ಒಂದು ಫೇಸಿಗೆ ಅಂಟ್ಕೊಂಡಿರುತ್ತೆ, ಡಸ್ಟ್ ಅಂಟ್ಕೊಂಡಿರುತ್ತೆ. ಮತ್ತು ಇವಾಗ ಸಮ್ಮರ್ ಅಲ್ವಾ, ಸ್ವೆಟ್ಟಿಂಗ್ ಎಲ್ಲ ಆಗಿರುತ್ತೆ ಫೇಸು. ಸೊ ಹಾಗಾಗಿ ಕ್ಲೀನನ್ನು ಸೋಪನ್ನು ಹಚ್ಕೊಂಡ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಒಂದು ಫುಲ್ ಡ್ರೈ ಆಗೋವರೆಗೂ ನೀಟಾಗಿ ಒರೆಸ್ಕೊಳ್ಬೇಕು. ಸ್ವಲ್ಪ ಒಂದು 2 ನಿಮಿಷ ಡ್ರೈ ಆಗೋವರೆಗೂ ಬಿಡಬೇಕು. ನೋಡಿ, ಅಲ್ಲಿವರೆಗೂ ನಮ್ಮ ಇದು ಒಂದು 2-3 ನಿಮಿಷ ಇದನ್ನು ನಾವು ಹಿಂಗೆ ಬಿಟ್ಟಿರಬೇಕು. ನೋಡಿ, ಇವಾಗ ಅದು ಫುಲ್ ಫಾರ್ಮ್ ಥರ ಆಗಿದೆ. ಆಮೇಲೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮ್ಮ ಹೇರ್ಸನ್ನು ನೀಟಾಗಿ ಈ ಥರ ನಾವು ಹಿಂದ್ಗಡೆ ಒಂದು ಬ್ಯಾಂಡಿಂದ ಕಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇದು ಏನು ಮಾಡುತ್ತೆ ಅಂದರೆ, ಆ್ಯಕ್ಚುಲಿ ಬ್ಲೀಚ್ ಅಂದರೆ ಏನಪ್ಪ ಅಂದರೆ ತುಂಬ ಜನಕ್ಕೆ ಗೊತ್ತಿದೆ, ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಬ್ಲೀಚ್ ಅಂದರೆ ಏನು ಅಂದರೆ, ಈ ಕ್ರೀಮು ನಮ್ಮ ಸ್ಕಿನ್ ಮೇಲೆ ಸಣ್ಣ ಸಣ್ಣ ಕೂದಲುಗಳಿರ್ತವೆ, ನಮಗೆ ಗೊತ್ತಾಗೋದಿಲ್ಲ, ಕಾಣಿಸೋಂಗಿಲ್ಲ. ಅದು ಅಂದರೆ ಬ್ಲ್ಯಾಕ್ ಹೇರ್ಸ್ ಇರ್ತವೆ ಸ್ಕಿನ್ ಮೇಲೆ. ಅದು ನಾವು ಮೇಕಪ್ ಮಾಡಿದಾಗ ಒಂದು ಸ್ವಲ್ಪ ಅಂದರೆ ಅಷ್ಟೊಂದು ಗ್ಲೋ ಆಗಿ ಕಾಣಿಸೋದಿಲ್ಲ, ಮೇಕಪ್ ಸ್ವಲ್ಪ ಸರಿಯಾಗಿ ಕಾಣಿಸೋಂಗಿಲ್ಲ. ಸೊ ಅದಕ್ಕೋಸ್ಕರ ಏನಪ್ಪ, ಇದು ಅಪ್ಲೈ ಮಾಡೋದ್ರಿಂದ ಬ್ಲೀಚಿಂಗು ಅದು ಮುಖದ ಮೇಲೆ ಇರುವಂತಹ ಹೇರ್ಸ್ ಇರ್ತಾವಲ್ಲ, ಆ ಬ್ಲ್ಯಾಕ್ ಹೇರ್ಸು ನಮ್ಮ ಸ್ಕಿನ್ ಕಲರ್ಗೆ ಅದು ಟರ್ನ್ ಆಗುತ್ತೆ. ಅಂದರೆ ಅದು ಈ ಬ್ಲೀಚಿಂಗ್ ಅಂದರೆ ನಮ್ಮ ಸ್ಕಿನ್ ಕಲರ್ಗೆ ಮುಖದ ಮೇಲೆ ಇರುವ
ಹೇರ್ಸನ್ನು ನಮ್ಮ ಸ್ಕಿನ್ ಕಲರ್ಗೆ ಅದನ್ನು ಮ್ಯಾಚ್ ಮಾಡುತ್ತೆ. ಅದಕ್ಕೆ ಬ್ಲೀಚಿಂಗ್ ಅಂತ ಹೇಳ್ತಾರೆ. ಅಂದರೆ ಹೆಚ್ಚಾಗಿ ಯಾವ ಕಡೆ ಅಂದರೆ ಇದನ್ನು ನೀವು ಅಂದರೆ ಸುತ್ತಲೂ ಹಚ್ಕೊಳ್ಬೇಡಿ, ಯಾಕಂದ್ರೆ ಸ್ವಲ್ಪ ಬರ್ನಿಂಗ್ ಆಗುತ್ತೆ. ಅಂದರೆ ಕೆಮಿಕಲ್ಸ್ ಇರೋದ್ರಿಂದ ಬರ್ನಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಕಣ್ಣು ಮತ್ತು ಇದು ಅಂದರೆ ಐಬ್ರೋಗೆ ಅಪ್ಲೈ ಮಾಡಬಾರ್ದು, ಹೇರ್ಸ್ಗೆ ಅಪ್ಲೈ ಮಾಡಬಾರ್ದು. ಹೇರ್ಸ್ ಕೂಡ ನಮ್ಮ ಸ್ಕಿನ್ ಕಲರ್ಗೆ ಟರ್ನ್ ಆಗೋ ಚಾನ್ಸಸ್ ಇರ್ತವೆ. ನಾನಿಲ್ಲಿ ಅಪ್ಪರ್ ಲಿಪ್ಸ್ಗೆ ಅಪ್ಲೈ ಮಾಡ್ತೀನಿ. ಅಪ್ಪರ್ ಲಿಪ್ಸ್ ಮೇಲೆ ಸ್ವಲ್ಪ ಹೇರ್ಸ್ ಇರುತ್ತೆ, ಬ್ಲ್ಯಾಕ್ ಹೇರ್ಸು. ಸೊ ಅದು ಕೂಡ ನಾವು ಮೇಕಪ್ ಮಾಡಿದಾಗ ಸ್ವಲ್ಪ ಎದ್ದು ಕಾಣುತ್ತೆ. ಸೊ ಹಂಗಾಗಿ ನಾವು ಇದನ್ನು ಅಪ್ಲೈ ಮಾಡೋದ್ರಿಂದ ಬ್ಲೀಚಿಂಗು ನಮ್ಮ ಸ್ಕಿನ್ ಕಲರ್ಗೆ ಟರ್ನ್ ಆಗುತ್ತೆ, ಆವಾಗ ಮೇಕಪ್ಪು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿ ಈ ಥರ. ಆಮೇಲೆ ಡಾರ್ಕ್ ಸರ್ಕಲ್ಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅಂದರೆ ಕೆಮಿಕಲ್ಸ್ ಇದ್ದಿದ್ದರಿಂದ ಕಣ್ಣಿಗೆ ಹೋದರೆ ಪ್ರಾಬ್ಲಮ್ ಆಗುತ್ತೆ, ಕಣ್ಣು ಉರಿಯುತ್ತೆ. ಸೊ ಹಾಗಾಗಿ ನಾನು ರೌಂಡ್ ಕಣ್ಣು ಸುತ್ತಲೂ ಹಚ್ಕೊಳ್ಳೋದಿಲ್ಲ. ಆಮೇಲೆ ಹೇರ್ಸ್ಗೆ ಆಮೇಲೆ ಐಬ್ರೋಸ್ಗೆ ಹಚ್ಚಬೇಡಿ. ಆಮೇಲೆ ನೋಡಿ ಇಲ್ಲಿ ಫುಲ್ಲು ಅಪ್ಪರ್ ಲಿಪ್ಸ್ಗೆ ಸ್ವಲ್ಪ ಜಾಸ್ತಿ ಹಚ್ಕೊಳ್ಳಿ, ಮತ್ತು ಹಣೆ ಮೇಲೆ ಕೂದಲು ತುಂಬ ಜಾಸ್ತಿ ಕೂದಲು ಇರ್ತವೆ. ಸೊ ಅಲ್ಲೇ ಸ್ವಲ್ಪ ಡಾರ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಇದು ಕಿವಿ ಹತ್ರ ಕೂದಲು ಬರುತ್ತಲ್ಲ, ಸೊ ಅಲ್ಲೇನು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ತುಂಬ ಅದು ಒಂಥರ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಂಗಾಗಿ ಅದೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸ್ಕಿನ್ಗೆ ನೋಡಿ ಇಲ್ಲಿ ಐಬ್ರೋಗೆ ಸ್ವಲ್ಪ ನನಗೆ ಹತ್ತಿತ್ತು. ಹಂಗೇನಾರು ನೀವು ಅಪ್ಲೈ ಮಾಡಬೇಕಾದ್ರೆ ಹತ್ಕೊಂಡ್ರೆ ಅವಾಗಲೇ ಒಂದು ಬಟ್ಟೆಯಿಂದ ಆಗಿರ್ಬೋದು ಅಥವಾ ನೀವೊಂದು ಬೇರೆ ಫಿಂಗರಿಂದ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಅಂದರೆ ಫೋರ್ ಹೆಡ್ಗೆ ಅಲ್ಲಿಂದ ಸ್ವಲ್ಪ ಕೂದಲು ಅದು ಮೇಕಪ್ ಮಾಡಿದಾಗ ತುಂಬ ಎದ್ದು ಕಾಣಿಸುತ್ತೆ. ಹಾಗಾಗಿ ಸೊ ಅಲ್ಲಿ ಸ್ವಲ್ಪ ಡಾರ್ಕಾಗಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಸ್ಟಿಕ್ಕರ್ ಹಚ್ತೀವಲ್ಲ, ಸೊ ಆ ಪೋರ್ಷನಲ್ಲಿ ಕೂಡ ಅಂದರೆ ಐಬ್ರೋ ಮಾಡಿಸ್ಕೊಂಡಾಗ ಅದು ಹೋಗುತ್ತೆ, ಬಟ್ ಅದನ್ನು ಸಣ್ಣ ಸಣ್ಣ ಕೂದಲು ಆಮೇಲೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ನಾವು ಸ್ಟಿಕ್ಕರ್ಸ್ ಅಪ್ಲೈ ಮಾಡ್ತೀವಲ್ಲ, ಸೊ ಅಲ್ಲಿ ಬಿಂದಿ ಹಚ್ತೀವಲ್ಲ, ಆ ಪೋರ್ಷನಲ್ಲಿ ಕೂಡ ನಾವು ಅದನ್ನು ಹಚ್ಕೋಬೇಕಾಗತ್ತೆ. ನೋಡಿರಿ ಈ ಥರ ಫುಲ್ ಸ್ಕಿನ್ಗೆ ಅಪ್ಲೈ ಮಾಡ್ಕೊಂಡಾದಮೇಲೆ ಇದನ್ನು ಒಂದು 15 ಮಿನಿಟ್ಸ್ ನಾವು ಹಂಗೆ ಬಿಡಬೇಕಾಗುತ್ತೆ. ಆಮೇಲೆ ನೋಡಿ ಇನ್ನೊಂದು ಕಾಲು ಭಾಗ ಅಷ್ಟದಷ್ಟು ಉಳಿದಿತ್ತು, ನಾನು ಹಾಗಾಗಿ ಇದು ನೆಕ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ಬಿಸಿಲಿಗೆಲ್ಲ ಓಡಾಡ್ತೀವಲ್ಲ, ಆಮೇಲೆ ಸ್ವೆಟ್ಟಿಂಗ್ ಎಲ್ಲ ಆಗಿಬಿಟ್ಟು ಇದು ನೆಕ್ ಹತ್ರ ತುಂಬ ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ. ಸೊ ಹಂಗಾಗಿ ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ಮೇಕಪ್ ಮಾಡ್ಕೊಂಡಾಗ ನಾವು ಫೇಸ್ಗಷ್ಟೇ ನಾವು ಕಾನ್ಸಂಟ್ರೇಷನ್ ಕೊಡ್ತೀವಿ ಮೇಕಪ್ಗೆ. ಇದು ನೆಕ್ಗೆ ನಾವು ಅಷ್ಟೊಂದು ನಾವು ಅಂದರೆ ಕಾನ್ಸಂಟ್ರೇಟ್ ಕೊಡೋದಿಲ್ಲ, ಅಲ್ಲಿ ಮೇಕಪ್ ಎಲ್ಲ ಮಾಡಲ್ಲ. ಸ್ವಲ್ಪ ಅಂದರೆ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನು ಮತ್ತು ನಮ್ಮ ನೆಕ್ ಮ್ಯಾಚ್ ಆಗೋದಿಲ್ಲ. ಹಂಗಾಗಿ ನಾನು ಸ್ವಲ್ಪ ನೆಕ್ಗೆ ಉಳಿದಿತ್ತಲ್ಲ ಒಂದು ಕಾಲು ಭಾಗ, ಸೊ ಹಾಗಾಗಿ ನಾನು ಅದನ್ನು ನೆಕ್ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ನಿಮಗೆ ಆಮೇಲೆ ತೋರಿಸ್ತೀನಿ ಅಂದರೆ ಯಾವ ಥರ ಅಂದರೆ ಇದಾಗಿದೆ ಅಂತ, ನೆಕ್ಕು ಮತ್ತು ಫೇಸು ಯಾವ ಥರ ಗ್ಲೋ ಬಂದಿದೆ ಅಂತ ಹೇಳಿ ನಿಮಗೆ ಆಮೇಲೆ ತೋರಿಸ್ತೀನಿ. ನಾನು ವಿಡಿಯೋನ ಫುಲ್ಲಾಗಿ ನೋಡ್ತಾ ಇರಿ. ನೋಡಿ ಈ ಥರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಬೇಕಿದ್ದರೆ ಹ್ಯಾಂಡ್ಸು ಕೂಡ ಅಪ್ಲೈ ಮಾಡ್ಬೋದು. ಹ್ಯಾಂಡ್ಗೆ ಹೆಂಗೆ ಅಪ್ಲೈ ಮಾಡಬೇಕು ಅಂದರೆ ವ್ಯಾಕ್ಸಿಂಗ್ ಮಾಡ್ಕೊಂಡು ಆದಮೇಲೆ ಅಪ್ಲೈ ಮಾಡಬೇಕು. ವ್ಯಾಕ್ಸಿಂಗ್ ಅಂದರೆ ಕೆಲವೊಬ್ರಿಗೆ ಏನಾಗುತ್ತೆ, ಹ್ಯಾಂಡ್ಸ್ಗೆ ತುಂಬ ಕೂದಲಿರುತ್ತೆ, ಆವಾಗ ಅಪ್ಲೈ ಮಾಡಿದಾಗ ಸ್ವಲ್ಪ ಅಂದರೆ ಫುಲ್ ರೆಡ್ ಕೂದಲು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಏನಂದರೆ ನೀವು ಅದು ಹ್ಯಾಂಡ್ನ ವ್ಯಾಕ್ಸಿಂಗ್ ಮಾಡ್ಕೊಂಡು ಆದಮೇಲೆ ಇದನ್ನು ಅಪ್ಲೈ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಅಂದರೆ ಈ ಬಾಕ್ಸನ್ನು ನಾನು ಆ್ಯಕ್ಚುಲಿ ನನ್ನ ತನ್ವಿ ಮತ್ತು ಮಾನ್ವಿಗೆ ಈ ಬಾಕ್ಸ್ ತುಂಬ ಇಷ್ಟ ಅವ್ರಿಗೆ. ನಾನು ಎವ್ರಿ ಟೈಮ್ ಬ್ಲೀಚ್ ಮಾಡ್ಕೊಂಡಾಗ ನನಗೆ ಬೇಕು ಬಾಕ್ಸ್, ನನಗೆ ಬೇಕು, ನೆಕ್ಸ್ಟ್ ಟೈಮ್ ನನಗೆ ಕೊಡು ಅಂತ ಹೇಳಿ ಇಬ್ಬರು ಗಲಾಟೆ ಮಾಡ್ತಾರೆ. ಇದನ್ನು ನೀವು ಇವಾಗ ಅಪ್ಲೈ ಮಾಡಿ ಒಂದು 2 to 3 ಮಿನಿಟ್ಸ್ ಆಗಿದೆ. ಒಂದು 10 ಮಿನಿಟ್ಸ್ ಬಿಡ್ತೀನಿ ನಾನು ಇವಾಗ, ಜಾಸ್ತಿ ಬಿಡೋದಿಲ್ಲ, ಯಾಕಂದರೆ ಸ್ವಲ್ಪ ಅದು ಕೆಮಿಕಲ್ಸ್ ಇದ್ದಿದ್ದರಿಂದ ಸ್ಕಿನ್ ಎಫೆಕ್ಟ್ ಆಗೋದು ಬೇಡ ಅಂತೇಳಿ ಒಂದು 10 ಮಿನಿಟ್ಸ್ ಅಷ್ಟೇ ಬಿಟ್ಟು ನಾನು ಅದನ್ನು ವಾಶ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಫುಲ್ ಸ್ಕಿನ್ ಮತ್ತು ನೆಕ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ ಇದು ನೀವು ಆದಷ್ಟು ಈವ್ನಿಂಗ್ ಟೈಮಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡಿದ ಮೇಲೆ ಒಂದು 6 to 8 ಅವರ್ಸ್ ನೀವು ಬಿಸಿಲಿಗೆ ಹೋಗಬಾರ್ದು. ಬಿಸಿಲಿಗೆ ಹೋಗಲಿಲ್ಲ ಅಂದರೆ ಒಳ್ಳೆಯದು. ನಾನು ನೋಡಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು 10 ಮಿನಿಟ್ಸ್ ಇವಾಗ ರೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಮಾನ್ವಿ ಮತ್ತು ತನ್ವಿ ಇಬ್ಬರು ಮಲಗಿದ್ರು. ಸ್ವಲ್ಪ ನನಗೂ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಬೆಳಗ್ಗೆಯಿಂದ ಹರಿಬರಿ ಆಗ್ತಾಯಿತ್ತು. ಸೊ ಹಂಗಾಗ್ಬಿಟ್ಟು ಅಪ್ಲೈ ಮಾಡಿಕೊಂಡು ಫ್ಯಾನ್ ಕೆಳಗಡೆ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡ್ತಾಯಿದ್ದೆ. ನೋಡಿ 10 ಮಿನಿಟ್ಸ್ ಆದಮೇಲೆ ನೋಡಿ ನೀವು ನೋಡ್ತಾ ಇರ್ಬೋದು ಗ್ಲೋ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ. ಜಸ್ಟ್ ಒಂದು 10 to 15 ಮಿನಿಟ್ಸಲ್ಲಿ ನೀವು ಮನೆಯಲ್ಲೇ ಈ ಥರ ಬ್ಲೀಚ್ ಮಾಡ್ಕೊಳ್ಬೋದು. ಆವಾಗಲೇ ನೋಡ್ತಾ ಇರ್ಬೋದು ಹೆಂಗಿತ್ತು ಫೇಸು, ಫುಲ್ಲು ಗ್ಲೋ ಬಂದಿದೆ. ಆ್ಯಕ್ಚುಲಿ ನಾನು ಯಾವಾಗಲೂ ಯೂಸ್ ಮಾಡ್ತಾ ಇದ್ದಿದ್ದು ಪಿಂಕ್ ಕಲರ್ದು ಫೆಮ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಈ ಸಾರಿ ನಾನು ಡೈಮಂಡ್ ಅಂದರೆ 24 ಕ್ಯಾರೆಟದ್ದು ಗೋಲ್ಡ್ ಬೀಚ್ ಮಾಡ್ಕೊಂಡಿದ್ದೀನಿ ಫೆಮ್ ಅವ್ರದ್ದು. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಈ ಥರ ಮನೆಯಲ್ಲಿ ಅಂದರೆ ಸಣ್ಣ ಮಕ್ಕಳಿದ್ರೆ ನೀವು ಹೊರಗಡೆ ಹೋಗ್ಬಿಟ್ಟು
ಬ್ಲೀಚ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆಮೇಲೆ ಬ್ಲೀಚ್ಗೆ ಹೊರಗಡೆ ಹೋದಾಗ 100 150 ರೂಪೀಸ್ ಪೇ ಅಂದರೆ ಬಿಲ್ ಮಾಡ್ತಾರೆ, ಅಷ್ಟು ಪೇ ಮಾಡೋಕ್ಕಾಗತ್ತೆ. ಸೊ ಅದ್ರ ಬದಲಾಗಿ ನಾನು ನಿಮ್ಗೆ ಅವಾಗಲೇ ತೋರಿಸಿದೆ, ಜಸ್ಟ್ 42 ರೂಪೀಸ್ ಒಂದು ಸಣ್ಣ ಬಾಕ್ಸ್ ಬರುತ್ತೆ, ತೊಗೊಂಡ್ಬಿಟ್ಟು ನೀವು ಮನೆಯಲ್ಲೇ ಈ ಥರ ಮಾಡ್ಕೋಬೋದು. ನಿಮ್ಮದು ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಮನಿ ಕೂಡ ಸೇವ್ ಆಗುತ್ತೆ. ಆಮೇಲೆ ಸಣ್ಣ ಮಕ್ಕಳಿದ್ದಾಗ ನೀವು ಹೊರಗಡೆ ಹೋಗಿಬಿಟ್ಟು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಅಂದಾಗ ಈ ಥರ ಮನೆಯಲ್ಲಿ ತೊಗೊಂಡು ಬಂದು ಈ ಥರ ಫೆಸ್ಟಿವಲ್ಸ್ ಇದ್ದಾಗ ಅಥವಾ ಮದುವೆ ಇದ್ದಾಗ, ಮನೆ ಸಣ್ಣ ಪುಟ್ಟ ಫಂಕ್ಷನ್ಸ್ ಎಲ್ಲ ಇದ್ದಾಗ ನೀವು ಈ ಥರ ಮಾಡ್ಕೊಳ್ಬೋದು. ಆದರೆ ಇನ್ನೊಂದು ಏನಪ್ಪ ಅಂದರೆ, ನೀವು ಒಂದ್ಸಲ ಅಪ್ಲೈ ಮಾಡಿದ್ಮೇಲೆ 25 to 30 1 ಮಂತ್, ಆಲ್ಮೋಸ್ಟ್ 1 ಮಂತ್ ನೀವು ಮತ್ತೆ ಇದನ್ನು ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. 25 ಡೇಸ್ ಮಿನಿಮಮ್ ಆಗಿರಬೇಕು, ಆವಾಗ ಮತ್ತೆ ಅಪ್ಲೈ ಮಾಡಿ ನೆಕ್ಸ್ಟ್ ಟೈಮ್. ಅದು ನೋಡಿ ಇಲ್ಲಿ ನನಗೆ ಡಾರ್ಕ್ ಸರ್ಕಲ್ ಆವಾಗಲೇ ನನಗೆ ತೋರಿಸಿದೆ ಎಷ್ಟೊಂದಿತ್ತು, ಅದು ಕೂಡ ಸ್ವಲ್ಪ ರಿಮೂವ್ ಆಗಿದೆ. ಮತ್ತು ಇಲ್ಲಿ ನೋಡಿ ಮೂಗು ಹತ್ರ ಆಮೇಲೆ ಅಪ್ಪರ್ ಲಿಪ್ಸ್ ಮೇಲೆ ಸ್ವಲ್ಪ ಕಪ್ಪ ಅನ್ನಿಸ್ತಾ ಇತ್ತು, ಸೊ ಅದು ಕೂಡ ರಿಮೂವ್ ಆಗಿದೆ. ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ಕೋತಾ ಇದ್ದೀರಾ ಅಂದರೆ ಸ್ವಲ್ಪ ನೀವು ಸ್ಕಿನ್ ಅಂದರೆ ಕೈ ಮೇಲೆ ಅಪ್ಲೈ ಮಾಡ್ಕೊಂಡು ನೋಡಿ, ನಿಮಗೆ ಅಡ್ಜಸ್ಟ್ ಆದರೆ ಮಾಡ್ಕೊಳ್ಳಿ. ಅಂದರೆ ಫಸ್ಟ್ ಟೈಮ್ ಮಾಡ್ಕೊಳ್ಳೋದಾದರೆ ನೀವು ಪಾರ್ಲರ್ಗೆ ಹೋಗಿಬಿಟ್ಟು ಮಾಡ್ಕೊಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಇಲ್ಲಿ ಸ್ಕಿನ್ ಆಮೇಲೆ ಸ್ವಲ್ಪ ಸ್ಮೂತ್ ಅನ್ನಿಸ್ತಾ ಇದೆ, ಆಮೇಲೆ ನಾರಿಶಿಂಗ್ ಅನ್ನಿಸ್ತಾ ಇದೆ, ಆಮೇಲೆ ತುಂಬ ಗ್ಲೋವಿಂಗ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ಆದಷ್ಟು ಈವ್ನಿಂಗ್ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಳಿ, ಡೇ ಟೈಮಲ್ಲಿ ಬೇಡ. ಯಾಕಂದರೆ 8 to 2 ಇಲ್ಲಾಂದರೆ ನೀವು ಹೊರಗಡೆ ಹೋಗೋದಿಲ್ಲ, ಇವತ್ತು ಏನೋ ಹೊರಗಡೆ ಹೋಗೋದಿಲ್ಲ ಅಂತ ಅಂದರೆ ನೀವು ಮಧ್ಯಾಹ್ನ ಹಂಗೆ ಅಪ್ಲೈ ಮಾಡ್ಕೋಬೋದು. ಬಟ್ ಆದಷ್ಟು ನೀವು ಈವ್ನಿಂಗಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಚೆನ್ನಾಗಿ. ನಾವು ಅಂದರೆ ರಾತ್ರಿ ಮಲ್ಕೋತೀವಲ್ಲ, ನಮಗೆ ಸ್ಕಿನ್ಗೆ ರೆಸ್ಟ್ ಸಿಗುತ್ತೆ, ಬೆಳಗ್ಗೆವರೆಗೂ ಇನ್ನೂ ಗ್ಲೋ ಬರುತ್ತೆ ಅಂತ ಹೇಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.